ವಾದ ಕಾಡಿನ ಮಧ್ಯದಲ್ಲಿ ಹಚ್ಚಹಸಿರಿನ ಮರಗಳಿಂದ ಆವೃತವಾದ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯ ಜನರು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದರು. ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಪಡೆಯಲು ಅವರು ಒಂದು ದೊಡ್ಡ ನದಿಯನ್ನು ದಾಟಬೇಕಿತ್ತು. ನದಿಗೆ ಅಡ್ಡಲಾಗಿ ಒಂದು ಉದ್ದವಾದ ಸೇತುವೆ ಇತ್ತು, ಆದರೆ ಅದು ಬಹಳ ಹಳೆಯದಾಗಿತ್ತು ಮತ್ತು ದುರ್ಬಲವಾಗಿತ್ತು. ಹಳ್ಳಿಯ ಮಕ್ಕಳು ಆ ಸೇತುವೆಯ ಮೂಲಕ ಶಾಲೆಗೆ ಹೋಗಲು ಭಯಪಡುತ್ತಿದ್ದರು. ವಯಸ್ಸಾದ ಜನರು ಪಟ್ಟಣಕ್ಕೆ ಹೋಗಿ ದಿನಸಿ ತರಲು ಹಿಂಜರಿಯುತ್ತಿದ್ದರು. ಒಂದು ದಿನ ಹಳ್ಳಿಯ ಮುಖ್ಯಸ್ಥರು ಎಲ್ಲರನ್ನೂ ಒಟ್ಟುಗೂಡಿಸಿ ಈ ಸಮಸ್ಯೆಯ ಬಗ್ಗೆ ಚರ್ಚಿಸಿದರು. ನಾವು ಈ ಹಳೆಯ ಸೇತುವೆಯನ್ನು ದುರಸ್ತಿ ಮಾಡಬೇಕು ಅಥವಾ ಹೊಸ ಸೇತುವೆಯನ್ನು ಕಟ್ಟಬೇಕು ಎಂದು ಅವರು ಹೇಳಿದರು. ಎಲ್ಲರೂ ಒಪ್ಪಿಕೊಂಡರು, ಆದರೆ ಹಣದ ಕೊರತೆಯಿಂದಾಗಿ ಏನು ಮಾಡಬೇಕೆಂದು ಅವರಿಗೆ ತಿಳಿಯಲಿಲ್ಲ. ಆಗ ಹಳ್ಳಿಯಲ್ಲಿದ್ದ ರಾಮ ಎಂಬ ಯುವಕ ಮುಂದೆ ಬಂದ. ನಾನು ಪಟ್ಟಣಕ್ಕೆ ಹೋಗಿ ಸಹಾಯ ಕೇಳುತ್ತೇನೆ ಎಂದು ಅವನು ಧೈರ್ಯದಿಂದ ಹೇಳಿದ. ರಾಮನು ಹಳೆಯ ಸೇತುವೆಯ ಮೂಲಕ ನಡೆದು ದೂರದ ಪಟ್ಟಣವನ್ನು ತಲುಪಿದನು. ಅಲ್ಲಿ ಅವನು ಅನೇಕ ಜನರನ್ನು ಭೇಟಿಯಾದನು ಮತ್ತು ತನ್ನ ಹಳ್ಳಿಯ ಕಷ್ಟವನ್ನು ಹೇಳಿಕೊಂಡನು. ಪಟ್ಟಣದ ಜನರು ರಾಮನ ಪ್ರಾಮಾಣಿಕತೆಯನ್ನು ಮೆಚ್ಚಿದರು ಮತ್ತು ಸಹಾಯ ಮಾಡಲು ಒಪ್ಪಿಕೊಂಡರು. ಅವರು ಹಣ ಮತ್ತು ಅಗತ್ಯವಿರುವ ವಸ್ತುಗಳನ್ನು ನೀಡಿದರು. ರಾಮನು ಸಂತೋಷದಿಂದ ಎಲ್ಲವನ್ನೂ ತೆಗೆದುಕೊಂಡು ಹಳ್ಳಿಗೆ ಹಿಂತಿರುಗಿದನು. ಹಳ್ಳಿಯ ಜನರು ಒಟ್ಟಾಗಿ ಸೇರಿ ಹೊಸ ಸೇತುವೆಯನ್ನು ಕಟ್ಟಲು ಪ್ರಾರಂಭಿಸಿದರು. ಕೆಲವೇ ದಿನಗಳಲ್ಲಿ ಬಲವಾದ ಮತ್ತು ಸುಂದರವಾದ ಸೇತುವೆ ಸಿದ್ಧವಾಯಿತು. ಹಳ್ಳಿಯ ಮಕ್ಕಳು ಸಂತೋಷದಿಂದ ಹೊಸ ಸೇತುವೆಯ ಮೇಲೆ ಓಡಾಡಿದರು. ವಯಸ್ಸಾದ ಜನರು ಯಾವುದೇ ಭಯವಿಲ್ಲದೆ ಪಟ್ಟಣಕ್ಕೆ ಹೋಗಿ ದಿನಸಿ ತರಲು ಪ್ರಾರಂಭಿಸಿದರು. ಇಡೀ ಹಳ್ಳಿಯು ಸಂತೋಷದಿಂದ ತುಂಬಿತ್ತು. ರಾಮನ ಧೈರ್ಯ ಮತ್ತು ಪಟ್ಟಣದ ಜನರ ಸಹಾಯದಿಂದ ಒಂದು ಸಣ್ಣ ಹಳ್ಳಿಯ ದೊಡ್ಡ ಸಮಸ್ಯೆ ಪರಿಹಾರವಾಯಿತು. ಅಂದಿನಿಂದ ಆ ಹಳ್ಳಿಯ ಜನರು ಒಗ್ಗಟ್ಟಿನಿಂದ ಬಾಳಲು ಕಲಿತರು.